ಕೈಗಳಿಗೆ ಕೊರೋನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಲಾಕ್ಡೌನ್ನಿಂದಾಗಿ ಸಂಬಳ ಇಲ್ಲ. ಇಷ್ಟು ದಿನ ಮಾಡ್ತಿದ್ದ ಕೆಲಸವನ್ನೇ ನಂಬಿದವರು ಕಣ್ಣೀರಿಡುತ್ತಿದ್ದಾರೆ. ಊರಿಗೆ ಹೋಗಲು ದಾರಿ ಇಲ್ಲ. ಪಿಜಿಯ ಬಾಡಿಗೆ ಕಟ್ಟೋಕು ಕಾಸಿಲ್ಲ. ಕಂಪನಿ ಮಾಲೀಕರು ಮೋದಿ ಮಾತಿಗೂ ಡೋಂಟ್ ಕೇರ್ ಅಂತಿದ್ದಾರೆ. ಮಾನವೀಯತೆ ಮರೆತು ದುಡಿಯುವ ಕೈಗಳನ್ನ ಕಟ್ಟಿ ಹಾಕ್ತಿದ್ದಾರೆ. ಕಂಪನಿಗಳ ಉದ್ಯೋಗಿಗಳಿಗೆ ಎದುರಾಗಿರೋ ಆಪತ್ತೇನು, ಅವರು ಅನುಭವಿಸ್ತಿರೋ ನೋವು ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ದೀಪಾ ರೆಡ್ಡಿ ಬೆಂಗಳೂರಿನವರು. 23 ವರ್ಷದ ದೀಪಾ ರೆಡ್ಡಿ ಬೆಳ್ಳಂದೂರಿನ ಎಕೋಸ್ಪೇಸ್ನಲ್ಲಿರುವ ಟಿಎಸ್ಐ ಎಂಎನ್ಸಿ ಕಂಪನಿ ಉದ್ಯೋಗಿ. ತಿಂಗಳಿಗೆ 25,000 ದುಡಿತಾ ಇದ್ರು. ಸರ್ ಆ್ಯಕ್ಚುಲಿ ಅವರು 30 ಡೇಸ್ ಪ್ರಿಯರ್ ನಮಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅವ್ರು ನಮಗೇನು 30 ಡೇಸ್ ಪ್ರಿಯರ್ ಇನ್ಫಾರ್ಮ್ ಮಾಡಿಲ್ಲ. ಅವರು ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿ ಫೈರ್ ಮಾಡಿದ್ರು. ಆದರೆ ಜಗತ್ತಿಗೆ ಒಕ್ಕರಿಸಿದ ಕೊರೋನಾ ಮತ್ತು ಈ ಲಾಕ್ಡೌನ್ ಈ ಯುವತಿಯ ಬದುಕನ್ನೇ ಬದಲಿಸಿಬಿಟ್ಟಿದೆ. ಟಿಎಸ್ಐ ಅನ್ನೋ ಎಂಎನ್ಸಿ ಕಂಪನಿ ದೀಪಾ ರೆಡ್ಡಿಯನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದೆ ಅಂತ ಸ್ವತಃ ದೀಪಾ ರೆಡ್ಡಿ ಹೇಳ್ತಿದ್ದಾರೆ. ಯಾವುದೇ ಸೂಚನೆ ನೀಡದೆ ಟಿಎಸ್ಐ ಕಂಪನಿ 16ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಕಂಪನಿಯಿಂದ ಕೈಬಿಟ್ಟಿದೆ. ದುಡಿಯುವ ಕೈಗಳು ಈಗ ಸಹಾಯವನ್ನ ಕೋರಿವೆ. ಟಿಎಸ್ಐ ಕಂಪನಿ ಮಾನವೀಯತೆ ಮರೆತಿದೆ ಅಂತ ಟಿವಿ9 ಮುಂದೆ ದೀಪಾ ರೆಡ್ಡಿ ನೋವು ತೋಡ್ಕೊಂಡಿದ್ದಾರೆ. ಸರ್ ಆ್ಯಕ್ಚುಲಿ ಅವರು 30 ಡೇಸ್ ಪ್ರಿಯರ್ ನಮಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಅವ್ರು ನಮಗೇನು 30 ಡೇಸ್ ಪ್ರಿಯರ್ ಇನ್ಫಾರ್ಮ್ ಮಾಡಿಲ್ಲ. ಅವರು ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿ ಫೈರ್ ಮಾಡಿದ್ರು. ಅದು ಒಂದು ರೀಸನ್. ಆ್ಯಕ್ಚುಲಿ ಇಂಡಿಯನ್ ಗೌರ್ಮೆಂಟ್ ಮತ್ತು US ಗೌರ್ಮೆಂಟ್ ಎರಡೂ ಹೇಳಿದೆ, ಪ್ಯಾಂಡಮಿಕ್ ಅಂತ ರೀಸನ್ ತೊಗೊಂಡು ಯಾವ ಎಂಪ್ಲಾಯೀಸ್ನೂ ಫೈರ್ ಮಾಡಬೇಡಿ. ಈ ಟೈಮಲ್ಲಿ ಸ್ವಲ್ಪ ಹ್ಯುಮ್ಯಾನಿಟಿ ಇರಬೇಕಾಗಿತ್ತು. ಅವರೇನು ಹ್ಯುಮ್ಯಾನಿಟಿನೇ ಇದು ಮಾಡ್ಕೊಂಡಿಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರ ಕಂಪನಿ ಲಾಸಲ್ಲಿ ಹೋಗ್ತಿಲ್ಲ ಸರ್. ಅಲ್ಲಿ ವರ್ಕ್ ಮಾಡ್ತಿರೋರನ್ನ ಓವರ್ ಟೈಮ್ ವರ್ಕ್ ಮಾಡಿಸ್ತಿದ್ದಾರೆ ಮತ್ತು ವೀಕೆಂಡ್ಸ್ ವರ್ಕ್ ಮಾಡಿಸ್ತಿದ್ದಾರೆ. ದೀಪಾ ರೆಡ್ಡಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಮೂಲಕ ತಮಗಾಗಿರೋ ಅನ್ಯಾಯವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಬೆಂಗಳೂರು ಪೊಲೀಸ್ ಕಚೇರಿ ಸೇರಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ. ದೀಪಾ ರೆಡ್ಡಿ ಕೆಲಸ ಕಳೆದುಕೊಂಡು ಮುಂದೇನೋ ಅನ್ನೋ ಚಿಂತೆಯಲ್ಲಿದ್ದಾರೆ. ಕೇವಲ ದೀಪಾ ರೆಡ್ಡಿ ಅಷ್ಟೇ ಅಲ್ಲ, ಇದೇ ಟಿಎಸ್ಐ ಕಂಪನಿಯಿಂದ ಕೆಲಸ ಕಳೆದುಕೊಂಡಿರೋ 5-6 ಮಂದಿ ತಮ್ಮ ನೋವು ತೋಡಿಕೊಂಡಿದ್ದಾರೆ. ದೀಪಾ ರೆಡ್ಡಿ ಟಿವಿ9 ಮುಂದೆ ಅಳಲು ತೋಡಿಕೊಳ್ತಿದ್ದಂತೆ ಟಿಎಸ್ಐ ಕಂಪನಿ ನೌಕರರು ವಾಟ್ಸ್ಆಪ್ನಲ್ಲಿ ವಿಡಿಯೋ ಮಾಡಿ ದೀಪಾ ರೆಡ್ಡಿಗೆ ಶೇರ್ ಮಾಡಿದ್ದಾರೆ. ಆಕೆ ಟಿವಿ9ಗೆ ತಮ್ಮ ಸಹೋದ್ಯೋಗಿಗಳ ವಿಡಿಯೋವನ್ನು ಕೂಡ ನೀಡಿದ್ದಾರೆ. ಈ ಮೂಲಕ ದುಡಿಯುವ ಕೈಗಳು ಈಗ ಖಾಲಿಯಾಗಿವೆ. ಫೈರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಅವ್ರಿಗೆ ರೀಸನ್ ಕೇಳೋದಕ್ಕೆ ಅವರು ಗ್ಲೋಬಲ್ ಪ್ಯಾಂಡಮಿಕ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ್ಯಕ್ಚುಲಿ ಇಂಡಿಯನ್ ಗೌರ್ಮೆಂಟ್ ಮತ್ತು US ಗೌರ್ಮೆಂಟ್ ಕೂಡ ಈ ಒಂದು ಸಿಚುವೇಷನಲ್ಲಿ ದಯವಿಟ್ಟು ಎಂಪ್ಲಾಯೀಸ್ನ ಫೈರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ತುಂಬ ಜನ ಇಲ್ಲಿ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಕೆಲಸಕ್ಕೋಸ್ಕರ ಅಂತ ಬಂದಿರ್ತಾರೆ ಮತ್ತು ಅವರು ರೆಂಟೆಡ್ ಹೌಸಲ್ಲಿ ಇರ್ತಾರೆ. ಫುಡ್ಗೆ ಎಲ್ಲ ಅವರು ಅಫ್ಕೋರ್ಸ್ ಕೇಳೋಕ್ಕಾಗೋದಿಲ್ಲ ಗೌರ್ಮೆಂಟ್ನ. ಸೊ ಇಲ್ಲಿ ಹ್ಯುಮ್ಯಾನಿಟಿ ಕೂಡ ತೋರಿಸ್ದಿರಾ ಇಲ್ಲಿ TSI ಅಂತ ಒಂದು ಕಂಪನಿ ಬೆಳ್ಳಂದೂರ್ ಎಕೋಸ್ಪೇಸಲ್ಲಿ ಲೊಕೇಟ್ ಆಗಿದೆ ಈ ಕಂಪನಿ. ಸರ್ ನಮಗೆ 7th ಕಾಲ್ ಬಂತು ಸರ್, ಈ ಥರ ಕಂಪನಿನ ಟರ್ಮಿನೇಷನ್ ಮಾಡ್ತಾ ಇದ್ದೀವಿ ಅಂತ. ಆಲ್ ಆಫ್ ಅ ಸಡನ್ ಅವ್ರು ಕಾಲ್ ಮಾಡಿಬಿಟ್ಟು ಈ ಥರ ನಿಮ್ಮನ್ನ ಟರ್ಮಿನೇಟ್ ಮಾಡ್ತಾ ಇದ್ದೀವಿ ಪ್ಯಾಂಡಮಿಕ್ ರೀಸನ್ ಅಂತ ಹೇಳಿದ್ರು. ಇವಾಗ ಅವ್ರು ಸಡನ್ನಾಗಿ ಕಂಪನಿ ನಮಗೆ ವಿತೌಟ್ ನೋಟಿಸ್ ಟರ್ಮಿನೇಟ್ ಮಾಡಿದ್ರೆ ನಾವು ಏನು ಮಾಡಬೇಕು ಸರ್? ಲೈಕ್ ಮತ್ತೆ ಅವ್ರು ಹೇಳಿದ್ರು ಲಮ್ಸಮ್ ಅಮೌಂಟ್ ಕೊಡ್ತೀವಿ ನಿಮಗೆ, ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಥರ ಅಂದ್ಬಿಟ್ಟು ಕಪಲ್ ಆಫ್ ಡೇಸಲ್ಲಿ 5,600 ಕ್ರೆಡಿಟ್ ಮಾಡಿಬಿಟ್ಟು ಇದೇ ಲಮ್ಸಮ್ ಅಮೌಂಟ್ ಅಂತ ಇದ್ದಾರೆ. ನಾವು ಏನು ಮಾಡಬೇಕು ಸರ್? ಈ ಕಡೆ ಕೆಲಸ ಇಲ್ಲ ಮತ್ತು 5,600ಅಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡೋದು ಸರ್? ನಾವು ರೆಂಟ್ ಕಟ್ಟಬೇಕು ಮತ್ತು ನಮಗೆ ಎಕ್ಸ್ಪೆನ್ಸಸ್ ಎಲ್ಲ ತುಂಬ ಖರ್ಚಿದೆ. ಇನ್ನು ಟಿವಿ9 ಪ್ರತಿನಿಧಿ ಟಿಎಸ್ಐ ಕಂಪನಿಯ HR ಮತ್ತು ಮ್ಯಾನೇಜರ್ಗೆ ಫೋನ್ ಮೂಲಕ ಕರೆ ಮಾಡಿ ಯಾಕೆ ಈ ರೀತಿ ನೌಕರರನ್ನ ಕೆಲಸದಿಂದ ತೆಗೆತಿದ್ದೀರಾ ಅಂತ ವಿಚಾರಿಸಿದ್ರು. ಇದಕ್ಕೆ HR ನೀವು ಮ್ಯಾನೇಜರ್ ಹತ್ರ ಮಾತನಾಡಿ ಅಂತ ಸಜ್ಜಾರ್ಕೊಳ್ತಾರೆ. ಟಿವಿ9 ರಿಪೋರ್ಟರ್ ಸರ್. ಎಲ್ಲಿಂದ? ಟಿವಿ9 ರಿಪೋರ್ಟರ್ ಬೆಂಗಳೂರಿಂದ. ಹೇಳಿ ಸರ್, ಅದು ಒಂದು ನಿಮ್ಮ ಕಂಪ್ನಿ ಒಂದು 15 ಜನಕ್ಕೆ ಏನೋ ಟರ್ಮಿನೇಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಸರ್. ಅದು ಏನು ರೀಸನ್ ಅಂತ ಗೊತ್ತಾಗಿಲ್ಲ ಸರ್. ಅದಕ್ಕೆ ನಮ್ಮ ಇನ್ನೊಬ್ಬರು ಹೆಡ್ಡಿದ್ದಾರೆ. ಯಾರು ಸರ್ ಅದು? ನಂಬರ್ ಕೊಡ್ತೀನಿ. ಹಾಂ ಸರ್. ಓಕೆ, ಅವ್ರು ನೀವು ಮಾತಾಡಿ. ಓಕೆ ಅವ್ರು ನಿಮಗೆ ಬ್ರೀಫ್ ಮಾಡ್ತಾರೆ. ಓಕೆ, ಅವರು ಎಲ್ಲಿ ಸರ್? ಇಲ್ಲಿ ಬೆಂಗಳೂರು ಆಫೀಸ್ ಅವರು ಬೆಂಗಳೂರು ಆಫೀಸ್? ಬೆಂಗಳೂರಲ್ಲಿ. ಹೌದಾ ಸರಿ, ಓಕೆ ಸೆಂಡ್ ಮಾಡಿ ಸರ್ ನಂಬರ್. ಓಕೆ ಓಕೆ. ಇನ್ನು TSI ಕಂಪನಿಯ ಸೀನಿಯರ್ ಮ್ಯಾನೇಜರ್ಗೆ ಕರೆ ಮಾಡಿ ಮಾತನಾಡಿಸಿದ್ರೆ ನಮ್ಗದೆಲ್ಲ ಗೊತ್ತಿಲ್ಲ, ನೀವು ಸರ್ ಹತ್ರ ಮಾತನಾಡಿ ಅಂತ ಫೋನ್ ಕಟ್ ಮಾಡಿದ್ರು. ಟಿವಿ9 ರಿಪೋರ್ಟರ್ ಸರ್. ಹಾಂ ಸರ್, ಅದು ಒಂದು 15-16 ಮೆಂಬರ್ಸ್ನ ಟರ್ಮಿನೇಟ್ ಮಾಡಿದಿರಂತೆ ಆ ಕಂಪ್ನಿಯಲ್ಲಿ. ಅದ್ರ ಬಗ್ಗೆ ಫೋನ್ ಮಾಡ್ತಾ ಇದ್ದೀರಾ? ನೀವು ಸೀನಿಯರ್ ಮ್ಯಾನೇಜರ್ ಅಲ್ಲ ಸರ್ ಅಲ್ಲಿ? ನಾವೇನ್ ಮಾಡೋದು ಅದರಲ್ಲಿ? ಅಲ್ಲ ಸರ್, ಅಲ್ಲ ಈ ಪ್ರೋಸೆಸ್ ಏನಾಯ್ತು ಅಂತ ನಾನು ಅಷ್ಟೇ ಕೇಳ್ತಾರೆ ಸರ್. ನೀವೇನು ಮಾಡ್ಬೇಕಂತ ನನ್ಗೆ ಗೊತ್ತಿಲ್ಲ ಸರ್. ನಿಮ್
ಬೇರೆ ಅವ್ರ ಹತ್ರ ಮಾತಾಡಿ. ಯಾರ ಕಡೆ ಮಾತಾಡ್ಬೇಕು ಸರ್ ಅದ್ರ ಬಗ್ಗೆ? ಕೆಲಸದಿಂದ ನೌಕರರನ್ನ ತೆಗೆಯಬೇಡಿ ಎಂದ ಪ್ರಧಾನಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಎಲ್ಲಾ ಕಂಪನಿಗಳಿಗೂ ಮನವಿ ಮಾಡಿದ್ರು. ಕಾರ್ಖಾನೆಗಳ ಮಾಲೀಕರಲ್ಲಿ ಬೇಡಿದ್ರು, ಯಾವುದೇ ಕಾರಣಕ್ಕೂ ಇಂಥ ಸಮಯದಲ್ಲಿ ಕಾರ್ಮಿಕರು ಮತ್ತು ನೌಕರರನ್ನ ಕೆಲಸದಿಂದ ತೆಗಿಬೇಡಿ ಅಂತ ಪ್ರಧಾನಿ ಮೋದಿಯವರು ಕಂಪನಿಗಳಲ್ಲಿ ಮನವಿ ಮಾಡಿದ್ರು. आप अपने व्यवसाय, अपने उद्योग में अपने साथ काम करे लोगों के प्रति संवेदना रखें, किसी को नौकरी से न निकाले. ನೋಡಿದ್ರಲ್ವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನ. ಪಿಎಂ ಮಾತಿಗೂ ಕ್ಯಾರೆ ಅನ್ನದ ಕಂಪನಿಯ ಬಾಸ್ಗಳು ಏಕಾಏಕಿ ಕೆಲಸದಿಂದ ನೌಕರರನ್ನ ಕಿತ್ತೊಗಿತ್ತಿದ್ದಾರೆ. ಕೇವಲ ಡಿಎಸ್ಐ ಕಂಪನಿ ಅಷ್ಟೇ ಅಲ್ಲ, ರುಪಿಕ್ ಗೋಲ್ಡ್ ಲೋನ್ ಕಂಪನಿಯಲ್ಲೂ ಇದೇ ಸ್ಥಿತಿ. ಈ ಕಂಪನಿ 400 ಮಂದಿಯನ್ನ ಕೆಲಸದಿಂದ ಕಿತ್ತು ಹಾಕಿದೆ ಅಂತ ಉದ್ಯೋಗಿಗಳೇ ಆರೋಪಿಸಿದ್ದಾರೆ. ಸುನಿಲ್ ಮೂಲತಃ ಬೆಳಗಾವಿಯವರು. 25 ವರ್ಷದ ಸುನಿಲ್ ರುಪಿಕ್ ಗೋಲ್ಡ್ ಲೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಸುನಿಲ್ ರುಪಿಕ್ ಗೋಲ್ಡ್ ಲೋನ್ ಕಂಪನಿಯಲ್ಲಿ ತಿಂಗಳಿಗೆ 35,000 ದುಡಿತಿದ್ದಾರೆ. ಈ ಥರ ಕೋವಿಡ್-19 ಪ್ಯಾಂಡಮಿಕ್ ಈ ಥರ ಸಿಚುವೇಶನ್ ಅಲ್ಲಿ ನಮ್ಮ ಕಂಪನಿ ಏನು ಹೇಳ್ತಿದ್ದಾರೆ ಅಂದರೆ, ಮ್ಯಾನೇಜರ್ಸ್ ಫೋನ್ ಮಾಡ್ತಿದ್ದಾರೆ. ಫೋನ್ ಮಾಡಿ 6 ಗಂಟೆ ಒಳಗಡೆ ರಿಸೈನ್ ಮಾಡೋಕ್ಕೆ ಹೇಳ್ತಿದ್ದಾರೆ. ರಿಸೈನ್ ಮಾಡಿಲ್ಲ ಅಂದರೆ ನಾವು ಟರ್ಮಿನೇಟ್ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತೆ. ಸೊ ನಮಗೆ ಏನಂತ ಲಂಚ ಕೊಡ್ತಾ ಇದ್ದಾರೆ ಅಂದರೆ, ಸೊ 1 ತಿಂಗಳದ್ದು ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರಂತೆ, ಮತ್ತು 15 ದಿವಸದ್ದು ಇವಾಗಿನವರೆಗೂ 15 ದಿವಸದ ಏನು ಕೆಲಸ ಮಾಡಿದ್ದೀವಿ ಈ ತಿಂಗಳದ್ದು ಸಂಬಳ ಕೊಡ್ತಾರೆ. ಆಮೇಲೆ 25% ಕೊಡ್ತಾರಂತೆ. ಸೊ 6 ಗಂಟೆ ಒಳಗಡೆ ನಾವೇ ರೆಸಿಗ್ನೇಷನ್ ಕಳಿಸ್ಬೇಕು ಅಂತೆ. ಅದು ನಮ್ಮ ಪರ್ಸನಲ್ ಮೇಲ್ ಐ ಡಿಯಿಂದ ಕಳಿಸಿಲ್ಲ ಅಂದರೆ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂದೆ. ಸೊ ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ಸೊ ನಾವೊಂದು 400 ಜನ ಇದ್ದೀವಿ ಇವಾಗ. 400 ಜನಕ್ಕೂ ಇದೇ ಥರ ಮಾಡ್ತಿದ್ದಾರೆ. ರುಪಿಕ್ ಗೋಲ್ಡ್ ಲೋನ್ ಕಂಪನಿಯ HR ಮತ್ತು ಮ್ಯಾನೇಜರ್ ಸುನಿಲ್ಗೆ ಕರೆ ಮಾಡಿ ರಿಸೈನ್ ಮಾಡಲು ಒತ್ತಡ ಹೇರಿದ್ದಾರೆ. ರುಪಿಕ್ ಗೋಲ್ಡ್ ಲೋನ್ ಕಂಪನಿ ಏಕಾಏಕಿ ಹೀಗೆ ತಮ್ಮ ಕಂಪನಿಯ 400 ಮಂದಿ ನೌಕರರನ್ನ ಕೆಲಸದಿಂದ ಟರ್ಮಿನೇಟ್ ಮಾಡೋಕ್ ಮುಂದಾಗಿದೆ. ರಿಸೈನ್ ಮಾಡಿದ್ರೆ 1 ತಿಂಗಳ ಎಕ್ಸ್ಟ್ರಾ ಸಂಬಳ ಕೊಡ್ತೀವಿ, ರಿಸೈನ್ ಮಾಡಿಲ್ಲ ಅಂದ್ರೆ ಸಂಬಳ ಕೊಡೋದಿಲ್ಲ ಅಂತ ಕಂಪನಿ ಬ್ಲಾಕ್ ಮೇಲ್ ಮಾಡ್ತಿದೆ ಅನ್ನೋದು ಈ ಕಂಪನಿ ಉದ್ಯೋಗಿ ಸುನಿಲ್ ಆರೋಪ. ಈ ಬಗ್ಗೆ ವಿಡಿಯೋ ಮಾಡಿ ಸುನಿಲ್ ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ. ಇನ್ನು ಸುನಿಲ್ ಜೊತೆಗೆ 400 ಮಂದಿ ನೌಕರರನ್ನ ರುಪಿಕ್ ಗೋಲ್ಡ್ ಲೋನ್ ಕಂಪನಿ ಕೈ ಬಿಡ್ತಾ ಇದೆ ಎನ್ನಲಾಗಿದೆ. ಇನ್ನು ದಕ್ಷತಾ ಅನ್ನೋ ಇನ್ನೊಂದು ಕಂಪನಿ ಉದ್ಯೋಗಿಯ ಕಥೆ ಕೇಳಿದ್ರೆ ಕರುಳು ಕಿತ್ತು ಬರುತ್ತೆ. ಬೆಂಗಳೂರು ಮೂಲದ 25 ವರ್ಷದ ದಕ್ಷತಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ತಿಂಗಳಿಗೆ 43,000 ರೂಪಾಯಿ ಸಂಬಳ ಪಡೀತಿದ್ದಾರೆ. ಏನಂದರೆ ಅವರ ಖಾಸಗಿ ಕಂಪ್ನಿಲಿ ನಾನು ಮನವಿ ಮಾಡ್ಕೊಳ್ಳೋದಂದರೆ, ಯಾವ ಎಂಪ್ಲಾಯೀಸ್ನು ಕಿತ್ತಾಕಕ್ಕೆ ಹೋಗಬೇಡಿ, ಸ್ಯಾಲ್ರಿ ಏನು ಡೇಟ್ ಇದೆಯೋ ಅದೇ ಡೇಟ್ಗೆ ಪ್ರೋಸೆಸ್ ಮಾಡಿ, ಎಲ್ಲನೂ ಲಾಕ್ಡೌನ್ ತೆರಿಗೆ ಆಗೋವರೆಗೂ ಅವರನ್ನೆಲ್ಲ ನಿಮ್ಮ ಜವಾಬ್ದಾರಿ, ನೀವು ಹೇಳೋ ಥರನೇ ಮನೆಯಿಂದನೇ ಕೆಲಸ ಮಾಡ್ತಾರೆ. ಒಂದು ಫೆಸಿಲಿಟಿ ಅಂತ ಕೊಟ್ಟಾಗ ನಾವು ಒಂದು ಮನೆಯಿಂದ ಅವ್ರ ಜವಾಬ್ದಾರಿ ಆ ವರ್ಕಕ್ಕೆ ಅಂತ ಕೊಟ್ಟಾಗ ನಾವು ಮಾಡಿಕೊಟ್ಟೇ ಕೊಡ್ತೀವಿ. ಏನಿದ್ರು ಖಂಡಿತ ಹೇಳಿ, ಬಟ್ ಸ್ಯಾಲ್ರಿ ಆನ್ ಟೈಮ್ ಡೇಟಿಗೆ ಬೇಕೇ ಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಗೆ ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ಮನೇಲಿ ಇದ್ಕೊಂಡೇ ಕೆಲಸ ಮಾಡಿದ್ರು ಕಂಪನಿಯವರು 1 to double ಒತ್ತಡ ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಇನ್ ಟೈಮ್ಗೆ ಸ್ಯಾಲ್ರಿನೂ ಕೊಟ್ಟಿಲ್ಲ. ಪ್ಲೀಸ್ ನಮ್ಮ ಸ್ಯಾಲ್ರಿಯನ್ನ ನಿಲ್ಲಿಸದೆ ಕೊಟ್ಬಿಡಿ ಅಂತ ದಕ್ಷತಾ TV9 ಮುಂದೆ ಕಣ್ಣೀರಿಟ್ರು. ದುಡಿಯುವ ಕೈಗಳು ಈಗ ಖಾಲಿಯಾಗಿದೆ ಅಂತ ಕಣ್ಣೀರಿಟ್ರು. ಅವ್ರ ಕಡೆನೂ ಒಂದು ಅರ್ಥ ಮಾಡ್ಕೋಬೇಕು, ಎಂಪ್ಲಾಯ್ಗೆ ಜಾಸ್ತಿ ಪ್ರೆಷರ್ ಆಗ್ಬಾರ್ದು ಲಾಕ್ಡೌನ್ ಸಮಸ್ಯೆಯಿಂದ. ಸೊ ಅವ್ರಿಗೇನಿದೆಯೋ ಸ್ಯಾಲ್ರಿನೋ ಆನ್ ಡೇಟೆಡ್. ದಕ್ಷತಾಗೆ ಕಂಪನಿಯಿಂದ ಸಂಬಳ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ದಿನಸಿ ತರೋದಕ್ಕೂ ದುಡ್ಡಿಲ್ಲ ಅನ್ನೋ ಕಣ್ಣೀರಿನ ಕತೆ. ಇನ್ನು ಆಲ್ಟ್ರೋಸ್ ಟೆಕ್ನಾಲಜೀಸ್ ನಲ್ಲಿ ಕೆಲಸ ಮಾಡೋ ಪ್ರಸನ್ನ ಅನ್ನೋರ ಗೋಳಂತೂ ನೋಡೋಕೆ ಆಗ್ತಿಲ್ಲ. ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಿದ್ದಾರೆ. ದುಡಿಯುವ ಕೈಗಳು ಈಗ ಕೈ ಮುಗಿದು ನ್ಯಾಯಕ್ಕಾಗಿ ಬೇಡುವ ಸ್ಥಿತಿಗೆ ಬಂದಿವೆ. ಮೂಲತಃ ಮೈಸೂರಿನವರಾದ ಪ್ರಸನ್ನಗೆ 26 ವರ್ಷ ವಯಸ್ಸು. ಬೆಂಗಳೂರಿನ ಹೊಸೂರು ರಸ್ತೆಯ ಗಾರ್ವೆಬಾವಿ ಪಾಳ್ಯದಲ್ಲಿರೋ ಆಲ್ಟ್ರೋಸ್ ಟೆಕ್ನಾಲಜೀಸ್ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಪ್ರಸನ್ನ ತಿಂಗಳಿಗೆ 22,000 ರೂಪಾಯಿ ಸಂಬಳ ಪಡೀತಿದ್ದಾರೆ. ಅವ್ರು ನಮ್ಗೊಂದು ಸರ್ಕ್ಯುಲೇಟರ್ ಇಶ್ಯೂ ಮಾಡಿರೋದೇ ಆ ಥರ, ನಿಮ್ಮ ನೋಟಿಸ್ ಪೀರಿಯಡ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ 30 ಡೇಸಲ್ಲಿ ನಿಮಗೆ ನೋಟಿಸ್ ಪೀರಿಯಡ್ ಎಂಡ್ ಆಗುತ್ತೆ, 45 ಡೇಸ್ ಆದಮೇಲೆ ನಿಮಗೆ FNF ಅಲ್ಲಿ ನಿಮ್ಮೆಲ್ಲ ಕಂಪ್ಲೀಟ್ ಸೆಟ್ಲ್ಮೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಆಲ್ ಆಫ್ ಸಡನ್ ಒಂದು ಪ್ರೋಸೆಸ್ ಶಟ್ ಡೌನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಂಪ್ಲಾಯಿನ ರಿಮೂವ್ ಮಾಡಿದ್ರೆ ಎಂಪ್ಲಾಯಿ ಬೇರೆ ಕಡೆ ಎಲ್ಲ ಅವ್ನು ಕೆಲಸ ಹುಡ್ಕೊತಾನೆ. 4 ಇಯರ್ಸ್ 5 ಇಯರ್ಸಿಂದ ಒಂದೇ ಕಂಪ್ನಿಯಲ್ಲಿ ಎಂಪ್ಲಾಯಿ ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅವ್ನಿಗೊಂದು ಸೆಕ್ಯೂರಿಟಿ ಫೀಲಿಂಗ್ ಇದೆ, ಜಾಬ್ ನಮಗಿದೆ ಲೈಫ್ ಟೈಮ್ ಅಂತ. ಸೊ ಆ ಥರನೇ ವರ್ಕ್ ಮಾಡ್ತಾ ಇರೋದು. ಈಗ ಆಲ್ ಆಫ್ ಸಡನ್ನು ಬೇರೆ ಕಂಪ್ನಿಗೆ ಹೋಗು ಅಂತ ಹೇಳಿದ್ರೆ
ಮಾಡಿದ್ರೆ ಲೈಕ್ ಈಗ ನನ್ನನ್ನೇ ತಗೊಳ್ಳಿ, ನೆಕ್ಸ್ಟ್ ನಾನು ಇನ್ನು 1 year ವರ್ಕ್ ಮಾಡಿದ್ರು ನಂಗೆ ಗ್ರ್ಯಾಜುಟಿ ಸಿಗುತ್ತೆ ಆಲ್ಮೋಸ್ಟ್ 60,000 to 70,000. ಸೊ ಅದನ್ನೆಲ್ಲ ಯಾರು ಕೊಡ್ತಾರೆ? ಇದು ಆ್ಯಕ್ಚುಲಿ ಇಂಡೈರೆಕ್ಟಾಗಿ ಕಂಪನಿ ಮೋಸ ಮಾಡ್ತಿರೋದು ಎಂಪ್ಲಾಯೀಸ್ಗೆ. ಇದೇ ಆಲ್ಟ್ರೋಸ್ ಟೆಕ್ನಾಲಜೀಸ್ ಕಂಪನಿ ಈಗ ಪ್ರಸನ್ನ ಸೇರಿ ಇನ್ನೂ ಸಾಕಷ್ಟು ನೌಕರರನ್ನ ಕಂಪನಿಯಿಂದ ತೆಗೆದು ಹಾಕಿದೆ ಎನ್ನಲಾಗಿದೆ. ಅತ್ತ ಸಂಬಳನೂ ನೀಡ್ತಿಲ್ಲ, ಇತ್ತ ಇದ್ದಕ್ಕಿದ್ದಂತೆ ಕೆಲಸದಿಂದ ತೆಗೆದು ಹಾಕಿದ್ರೆ ನಾವೆಲ್ಲಿ ಹೋಗೋದು, ಏನ್ ಮಾಡೋದು? ಇಂಥ ಸ್ಥಿತಿಯಲ್ಲಿ ಊರಿಗೆ ಹೋಗೋದಕ್ಕೂ ಆಗಲ್ಲ. ಇಲ್ಲೇ ಇದ್ರೆ PG ದುಡ್ಡು ಕಟ್ಟೋಕ್ಕೂ ನಂಬಳಿ ಹಣ ಇಲ್ಲ. ದುಡಿಯೋ ಕೈ ಈಗ ಪೂರ್ಣ ಖಾಲಿಯಾಗಿದೆ. ಕಂಪನಿ ನಮಗೆ ಮೋಸ ಮಾಡಿದೆ ಅಂತ TV9 ಮುಂದೆ ಪ್ರಸನ್ನ ನೋವು ತೋಡಿಕೊಂಡ್ರು. ಮೂಲತಃ ಬೆಂಗಳೂರಿನವರೇ ಆಗಿರೋ 28 ವರ್ಷದ ಗುರು ಖಾಸಗಿ ಕಂಪನಿಯಲ್ಲಿ 4-5 ವರ್ಷದಿಂದ ಕೆಲಸ ಮಾಡ್ತಾ ತಿಂಗಳಿಗೆ 40,000 ರೂಪಾಯಿ ಸಂಬಳ ಪಡಿತಾ ಇದ್ರು. ನನ್ನ ಟೀಮಲ್ಲಿ ಸುಮಾರು 50 ಜನ ಇದ್ರು. ಈ 50 ಜನಕ್ಕೂ ಫೋರ್ಸ್ ಆಗಿ ಟೆಂಪ್ಲೇಟ್ ಕೊಟ್ಬಿಟ್ಟು ಐ ಆಮ್ ರಿಸೈನಿಂಗ್ ಅಂತ ಒಂದು HR ಕಡೆಯಿಂದನೇ ಮಾಡಿಸ್ಕೊಂಡು ಅವ್ರಿಗೇನಿದೆ ನೋಟಿಸ್ ಪೀರಿಯಡ್ 15 ದಿನ ಸಂಬಳ ಕೊಟ್ಟು ಇದು ಮಾಡಿಬಿಟ್ಟಿದ್ದಾರೆ. ಸೊ ನಾನು ಕೂಡ ಅದರಲ್ಲಿ ಒಬ್ಬ. ಸೊ ನಮ್ಮ ಕಂಪನಿ ಕಡೆಯಿಂದ ಸುಮಾರು 900 ಎಂಪ್ಲಾಯೀಸ್ ಇದ್ದಾರೆ, ಎಲ್ಲರನ್ನ ತೆಗೆದಾಕಿದ್ದಾರೆ. ಸೊ ಈ ಕಂಪನಿ ಇರೋದು ಮಾನ್ಯತಾ ಟೆಕ್ ಪಾರ್ಕಲ್ಲಿ. ಪ್ರತಿಷ್ಠಿತ ಕಂಪನಿಯ HR ಬಲವಂತವಾಗಿ ರಿಸೈನ್ ಮಾಡುವಂತೆ ಗುರು ಮೇಲೆ ಒತ್ತಡ ಹೇರಿದ್ರು. ಹೀಗಾಗಿ ಅನಿವಾರ್ಯವಾಗಿ ನಾನು ಕೆಲಸಕ್ಕೆ ರಾಜೀನಾಮೆ ನೀಡಬೇಕಾಯ್ತು. ನನ್ನ ಜೊತೆಗೆ ನನ್ನ ಟೀಮ್ನಲ್ಲಿದ್ದ 50 ಜನರ ಬಳಿನೂ ಬಲವಂತವಾಗಿ ಕಂಪನಿ ರಾಜೀನಾಮೆ ಪಡೆದಿದೆ ಅಂತ ಗುರು ಬೇಸರ ವ್ಯಕ್ತಪಡಿಸಿದ್ರು. ಕೆಲಸ ಕಳೆದುಕೊಂಡು ದುಡಿಯುವ ಕೈಗಳು ಈಗ ಕೆಲಸವಿಲ್ಲದೆ ಖಾಲಿಯಾಗಿವೆ ಅಂತ ಅಳಲು ತೋಡಿಕೊಂಡ್ರು. ವಿವೇಕ್ ಮೂಲತಃ ಬೆಂಗಳೂರಿನವರೇ. 26 ವರ್ಷದ ವಿವೇಕ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ತಿಂಗಳಿಗೆ 25,000 ರೂಪಾಯಿ ಸಂಬಳ ಪಡೀತಿದ್ದಾರೆ. ತಂದೆ ತಾಯಿ ಈಗ ನನ್ನ ಮನೇಲೇ ಇದ್ದಾರೆ. ಸೊ ನಾನು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿದೆ. ನನಗೆ ನಮ್ಮ ತಾಯಿಯವರು ಸ್ಕೂಲ್ ಟೀಚರ್ ಆಗಿದ್ದಾರೆ. ಅವ್ರಿಗೀಗ ಇದು ಅಕಾಡೆಮಿಕ್ ಇಯರ್ ಮುಗ್ದಿರೋದ್ರಿಂದ ಅವ್ರಿಗೆ 2 months ಸ್ಯಾಲ್ರಿ ಇಲ್ಲ. ಸೊ ನನ್ನ ಸ್ಯಾಲ್ರಿಗೆ ಹೋಗ್ತಿತ್ತು, ನಡೀತಿದೆ. ಇವಾಗ ನಂದು ಸ್ಟಾಪ್ ಆಗಿದೆ 1 month-ಇಂದ. ಕರೋನಾ ಇದು ಸ್ಟಾರ್ಟ್ ಆದಾಗಿಂದ ನಂದು 1 month ಸ್ಯಾಲ್ರಿ ಇಲ್ಲ. ಸೊ ಈಗ ಬ್ಯಾಂಕಲ್ಲಿ ಬೇರೆ EMI ಅದಕ್ಕೆ ಹೋಗ್ತಾ ಇದೆ ದುಡ್ಡು. ರೀಸೆಂಟಾಗಿ ಕಾರ್ ತೊಗೊಂಡಿತ್ತು, ಅದಕ್ಕೂ EMI ಹೋಗಿದೆ. ಸೊ ಯಾವುದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಉಳ್ಸೋಕ್ಕೆ, ದುಡ್ಡು ಸೇವ್ ಮಾಡೋಕ್ಕೆ. ಆಮೇಲೆ ರೇಷನ್ನು, ತರಕಾರಿ ಎಲ್ಲರದ್ದು ರೇಟ್ ಜಾಸ್ತಿ ಆಗಿದೆ ಗೊತ್ತಿರೋ ಹಾಗೆ. ಸೊ ಅದೇ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ. ವಿವೇಕ್ ತರೋ ಸಂಬಳವೇ ಕುಟುಂಬಕ್ಕೆ ಆಧಾರ. ಬರೋ ಸಂಬಳದಲ್ಲಿ ತಂದೆ ತಾಯಿಯನ್ನ ನೋಡ್ಕೋಬೇಕು, ಇರೋ ಸಾಲದ ಜೊತೆಗೆ EMIಗಳನ್ನ ಕಟ್ಟಬೇಕು. ಹೀಗಿರುವಾಗ ಕೊರೋನಾದಿಂದ ಕಳೆದ 1 ತಿಂಗಳಿನಿಂದ ಸಂಬಳನೇ ಬಂದಿಲ್ಲ. ಹೀಗಿದ್ದಾಗ ಹೇಗೆ ಜೀವನ ನಡೆಸೋದು? ದುಡಿಯುವ ಕೈಗಳನ್ನ ಕೊರೋನಾ ಕಿತ್ತು ತಿಂತಾ ಇದೆ ಅಂತ ವಿವೇಕ್ TV9 ಬಳಿ ಹೇಳಿದ್ರು. ಬೆಂಗಳೂರು ಮೂಲದ 35 ವರ್ಷದ ಪ್ರಭು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ತಿಂಗಳಿಗೆ ಪ್ರಭು 50,000 ರೂಪಾಯಿ ಸಂಬಳ ಪಡೀತಿದ್ದಾರೆ. ವರ್ಕಿಂಗ್ ಕ್ಲಾಸ್ಗೆ ಮೇನ್ ಬ್ಯಾಕ್ ಬೋನ್ ಅಂದರೆ ಸ್ಯಾಲ್ರಿನೇ ಬರ್ತಾ ಇಲ್ಲ ಅಂದರೆ ಬೇಸಿಕ್ ಇದು ಏನು ಹೇಳ್ತಾರೆ, ಟ್ಯಾಂಕಿಂದ ನೀರು ನಳ್ಳಿಗೆ ಬಂದಂಗೆ. ಸೊ ನಮಗೆ ಮೇನ್ ಸೋರ್ಸಸ್ಸು ಇರೋದೇ ಸ್ಯಾಲ್ರಿನೇ ಬಂದಿಲ್ಲ ಅಂದರೆ ಮತ್ತೆ ಮನೆ ಬಾಡಿಗೆ ಕಟ್ಟೋದು, EMI ಕಟ್ಟೋದು, ಪರ್ಸನಲ್ ಲೋನು, ಕಾರ್ ಲೋನು, ವೆಹಿಕಲ್ ಲೋನು ಎಲ್ಲ ನಿಂತೋಗುತ್ತೆ ಅಂತ ತೋರ್ತಾ ಇದೆ. ಅದಲ್ಲದೆ ಮತ್ತು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 1 ತಿಂಗಳಲ್ಲಿ, ಒಂದೆರಡು ತಿಂಗಳಲ್ಲಿ. ಮತ್ತು ನಮ್ಮದೇ ಪರ್ಸ್ನಲ್ ಕಮಿಟ್ಮೆಂಟ್ಗಳು, ತಂದೆ ತಾಯಿ, ಫ್ಯಾಮಿಲಿ ತುಂಬ ಕಷ್ಟ ಸರ್. ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ನಿಲ್ಲುತ್ತೆ ಅಂತ. ಪ್ರಭು ಕೆಲಸ ಮಾಡ್ತಿರೋ ಖಾಸಗಿ ಕಂಪನಿಯಲ್ಲಿ ನೌಕರರಿಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ. ಇನ್ನು ಕೆಲವರನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೆ ಕಂಪನಿ ನಿರ್ಧರಿಸಿದೆ. ಇದರಿಂದ ನಮಗೆ ಕುಟುಂಬದ ನಿರ್ವಹಣೆ ಹೇಗೆ ಅನ್ನೋ ಆತಂಕ ಶುರುವಾಗಿದೆ ಅಂತ ಪ್ರಭು ನೋವು ತೋಡಿಕೊಂಡಿದ್ದಾರೆ. ಇದು ಪ್ರಭು ಅವರ ಸಮಸ್ಯೆ ಆದ್ರೆ, ಮತ್ತೊಂದೆಡೆ ಅರವಿಂದ್ ಅನ್ನೋರು ತಮಗಾದ ಅನ್ಯಾಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅರವಿಂದ್ಗೆ TV9 ವರದಿಗಾರ ಕಾಲ್ ಮಾಡಿ ಮಾತನಾಡಿದಾಗ ಕಂಪನಿ HR ತಮಗೆ ಫೋನ್ ಮಾಡಿ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿ ಇದ್ದಕ್ಕಿದ್ದಂತೆ ಶಾಕ್ ನೀಡಿದ್ರು ಅಂತ ಅರವಿಂದ್ ಫೋನ್ ಕರೆಯಲ್ಲಿ ಹೇಳಿದ್ರು. ಅರವಿಂದ್ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. 31 ವರ್ಷದ ಅರವಿಂದ್ಗೆ ಬರೋಬ್ಬರಿ 1 ಲಕ್ಷ ಸಂಬಳ ಬರ್ತಿತ್ತು. ಓಕೆ ಸರ್, ಅದೇ HR ಕಡೆಯಿಂದ ಏನೋ ಮೇಲ್ ಮಾಡಿಸ್ಕೊಂತಿದ್ದಾರೆ ಅಂತ ಅದ್ರ ಬಗ್ಗೆ ಏನೋ ಕೇಳ್ಪಟ್ವಿ. ಅದು ಮೇಲ್ ಇದೆ, ಆ ಮೇಲ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಏನಂತ ಮೇಲಲ್ಲಿ ಕಳಿಸಿದ್ದಾರೆ ಸರ್? ಆಕ್ಚುಲಿ ಅವ್ರು ಹೇಳಿದ್ರೆ ಈಗ ರಿನ್ಯೂ ಮಾಡಿದ್ದೀರಿ, ನಿಮ್ಗೆ 30% ಸರ್ವಿಸಸ್ ಬೇಡ, ಸೊ 50 ಲಾಸ್ಟ್ ಇದೆ ನಿಮ್ದು ಅಂತ ಹೇಳ್ಬಿಟ್ಟು ಅಷ್ಟೇ ಕಳ್ಸಿರೋದು ಅವರು. ಓಕೆ ನಿಮ್ನ ಅಂದ್ರೆ ಕೆಲಸದಿಂದ ತೆಗ್ದಾಕೆ ಬಿಟ್ಟಿದ್ದಾರೆ ಆಗ್ಲೇ? ಡೈರೆಕ್ಟ್ ಆಗಿ ನನ್ಗೆ ಏನ್ ಕನ್ಸೆಂಟೇ ತಗೊಂಡಿಲ್ಲ ಅವರು, ಡೈರೆಕ್ಟ್ ಆಗಿ ಮೇಲ್ ಹಾಕಿದ್ದಾರೆ ಅಷ್ಟೇ.
ಇವತ್ತೇ ಲಾಸ್ಟ್ ಡೇ ನಿಮ್ ಸರ್ವಿಸಸ್, ನಮ್ಗೆ ಸರ್ವಿಸಸ್ ಬೇಡ, ಇವತ್ತೇ ರಿಲೀವ್ ಆಗಿದ್ದೀರಾ ಅಂತ ಕಳ್ಸಿದ್ದಾರೆ. ನಾವು ಆಫೀಸ್ಗೆ ಹೋಗಿಲ್ಲ, ಆಫೀಸಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಮನೇಲಿದ್ದೀವಿ. ಅದು ಈ ಟೈಮ್ ನಲ್ಲಿ, ಎಸ್ಪೆಷಲಿ ಕರೋನಾ ಇರೋ ಟೈಮ್ ನಲ್ಲಿ, ಇನ್ನು 3 ತಿಂಗಳಲ್ಲಿ ಕೆಲಸ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಅರವಿಂದ್ಗೆ ಕಂಪನಿ HR ಫೋನ್ ಮಾಡಿ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ನಿಮ್ಮ ಸೇವೆ ಮಾರ್ಚ್ 31ರವರೆಗೆ ಸಾಕು, ಇದೀಗ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿದೀವಿ ಅಂದಿದ್ದಾರೆ. ಇದರಿಂದ ಅರವಿಂದ್ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ದುಡಿಯುವ ಕೈಗಳನ್ನ ಕೊರೋನಾ ಕಟ್ಟಿ ಹಾಕಿದೆ ಅಂತ ಅರವಿಂದ್ ನೋವು ತೋಡಿಕೊಂಡ್ರು. ಇನ್ನು ಕಂಪನಿ HR ಅರವಿಂದ್ಗೆ ಕಳಿಸಿರೋ ಮೇಲ್ನಲ್ಲಿ ಏನಿದೆ ಅನ್ನೋದನ್ನ ನೀವೇ ನೋಡಿ. ಇವರಿಗೆ ಅರವಿಂದ್, BSK 3ನೇ ಹಂತ, ಬೆಂಗಳೂರು. ಮಾನ್ಯರೇ, ವಿಷಯ ಕೆಲಸದಿಂದ ತೆಗೆದುಹಾಕಿರುವ ಬಗ್ಗೆ. ಸದ್ಯ ಇರುವ ಆರ್ಥಿಕ ಪರಿಸ್ಥಿತಿ ಹಾಗೂ ಮಾರುಕಟ್ಟೆಯ ಸ್ಥಿತಿಯನ್ನ ಆಧರಿಸಿ ಕಂಪನಿಯ ಮ್ಯಾನೇಜ್ಮೆಂಟ್ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕುವ ನಿರ್ಧಾರವನ್ನ ಕೈಗೊಂಡಿದೆ. ಮಾರ್ಚ್ 31ರಂದು ನಿಮ್ಮ ಸೇವಾವಧಿಯನ್ನ ಅಂತ್ಯಗೊಳಿಸುತ್ತಿದ್ದು, ಈ ವಿಷಯ ತಿಳಿಸಲು ವಿಷಾದಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಮಾರುಕಟ್ಟೆಯ ಪರಿಸ್ಥಿತಿ ಸುಧಾರಣೆಯಾದರೆ ನಿಮ್ಮನ್ನ ಮರಳಿ ಕೆಲಸಕ್ಕೆ ತೆಗೆದುಕೊಳ್ಳಲು ಕಂಪನಿ ಇಚ್ಛಿಸುತ್ತದೆ. ಧನ್ಯವಾದಗಳು. ಬೆಂಗಳೂರಿನವರಾದ 30 ವರ್ಷದ ವಿನಯ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ತಿಂಗಳಿಗೆ 30,000 ಸಂಬಳವನ್ನ ವಿನಯ್ ಪಡೀತಾರೆ. ಈ ಕೆಲಸದ ಒತ್ತಡದ ಜೊತೆ ಈ ನಮ್ಮ ಟಾರ್ಗೆಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ರೀಚ್ ಆಗಲಿಲ್ಲ ಅಂತಂದ್ರೆ ಅದಕ್ಕೂ ತುಂಬಾ ದೊಡ್ಡ ಪ್ರೆಷರೈಸ್ ಆಗುತ್ತೆ. ಮತ್ತೆ ಕೆಲಸದಿಂದ ತೆಗೆಯುವಂತ ಒಂದು ಸಂಭವ ಕೂಡ ಬಂದು ಅದರಿಂದನೂ ಕೆಲಸದಿಂದ ತೆಗಿತೀವಿ ಅನ್ನೋ ಒಂದು ಪ್ರೆಷರ್ ಇರುತ್ತೆ. ಈ ಕೆಲಸ ಹೋಯಿತು ಅಂತಂದರೆ ತಿಂಗಳಿಗೆ ಇರುವಂಥ ಕಮಿಟ್ಮೆಂಟ್ಸ್, ಲೋನ್ಗಳಾಗಿರ್ಬೋದು, ಮತ್ತು ಮೆಡಿಸಿನ್ಸ್, ಮಕ್ಕಳಿದ್ರೆ ಮೆಡಿಸಿನ್ಸ್ ಆಗಿರ್ಬೋದು, ಮಕ್ಕಳಿಗೇನಾದರೂ ಊಟ ತಿಂಡಿ, ಇದೆಲ್ಲ ಕೂಡ ಈ ಒಂದೇ ಒಂದು ಸಂಬಳದಿಂದ ಇರುತ್ತೆ. ಭಾರತಕ್ಕೆ ಕೊರೋನಾ ಒಕ್ಕರಿಸಿದ ಮೇಲೆ ಕಂಪನಿ ಪರ ವಿನಯ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಇವರ ಸಂಬಳದಿಂದಲೇ ಕುಟುಂಬ ನಿರ್ವಹಣೆ ನಡೆಯೋದು. ಕೆಲಸದ ಒತ್ತಡದ ನಡುವೆನೂ ಟಾರ್ಗೆಟ್ ರೀಚ್ ಮಾಡದಿದ್ರೆ ಕೆಲಸ ಕಳೆದುಕೊಳ್ಳೋ ಭಯ ಕೂಡ ಇದೆ. ಒಂದು ವೇಳೆ ಕೆಲಸ ಕಳೆದುಕೊಂಡ್ರೆ ಮಾಡಿರೋ ಸಾಲ ತೀರಿಸೋದು ಹೇಗೆ? ದುಡಿಯುವ ಕೈಗಳಿಗೆ ಕೊರೋನಾ ದಿನೇ ದಿನೇ ಆತಂಕ ಹೆಚ್ಚಿಸ್ತಾ ಇದೆ ಅಂದ್ರು. ಹೀಗೆ TV9 ತಂಡ ಕೆಲಸ ಕಳೆದುಕೊಂಡ ಅನೇಕ ಮಂದಿ ಬಳಿಗೆ ತೆರಳಿ ಅವರ ಕಷ್ಟಗಳನ್ನ ಆಲಿಸಿದೆ. ಇನ್ನು ಈ ಯುವ ಜನತೆಯ ಜೀವನದ ಮೇಲೆ ಕೊರೋನಾ ಯಾವ ರೀತಿ ಪರಿಣಾಮ ಬೀರಿದೆ, ಹೇಗೆಲ್ಲ ಹೊಡೆತ ಕೊಟ್ಟಿದೆ, ಏನೆಲ್ಲ ಸಮಸ್ಯೆಗಳನ್ನ ತಂದೊಡ್ಡಿದೆ ಅನ್ನೋದನ್ನ ನೋಡೋದಾದ್ರೆ, ಕ್ರೂರಿ ಕೊರೋನಾ ದುಡಿಯುವ ಕೈಗಳಿಗೆ ಬರೆ ಹಾಕಿದೆ. ಲಾಕ್ಡೌನ್ನಿಂದ ಸಾವಿರಾರು ಕಂಪನಿಗಳು ವ್ಯವಹಾರವಿಲ್ಲದೆ ದಿವಾಳಿಯಾಗಿವೆ. ಆದಾಯವಿಲ್ಲದೆ ಸಂಬಳ ಕೊಡೋಕ್ಕಾಗಲ್ಲ ಅಂತ ನೂರಾರು ನೌಕರರನ್ನ ಕೆಲಸದಿಂದ ತೆಗೆದುಹಾಕಲಾಗಿದೆ. ಇದರಿಂದ ಕೆಲಸ ಕಳ್ಕೊಂಡು ದಿಕ್ಕು ತೋಚದೆ ಹಲವರು ಮನೆಯಲ್ಲಿದ್ದಾರೆ. ಹೀಗಾಗಿ ಮನೆ ಬಾಡಿಗೆ ಕಟ್ಟುವುದಕ್ಕೂ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಹಲವರು ಎಜುಕೇಶನ್ ಲೋನ್, ಹೋಮ್ ಲೋನ್ ಹಾಗೂ ವೆಹಿಕಲ್ ಲೋನ್ ಕಟ್ಟೋದಿದೆ. ಜೊತೆಗೆ ಬ್ಯಾಂಕ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ಗಳ ಸಾಲ ಇದೆ. ಇನ್ನು ವಿವಾಹಿತರಿಗೆ ಕುಟುಂಬ ನಿರ್ವಹಣೆ ಹೇಗೆ ಅನ್ನೋ ಚಿಂತೆ ಕಾಡ್ತಿದೆ. ಇದರ ಜೊತೆಗೆ ತಂದೆ ತಾಯಿಗಳ ವೈದ್ಯಕೀಯ ಚಿಕಿತ್ಸೆ ಮತ್ತು ವೆಚ್ಚ ಕೂಡ ಗಾಯದ ಮೇಲೆ ಬರೆ ಎಳೆದಂತಿದೆ. ಪುಟ್ಟ ಮಕ್ಕಳ ಊಟೋಪಚಾರಕ್ಕೂ ಸಂಕಷ್ಟ ಅನುಭವಿಸೋರು ಸಾವಿರಾರು ಮಂದಿ ಇದ್ದಾರೆ. ಇನ್ನು ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಕೊರೋನಾ ರುದ್ರನರ್ತನದ ನಡುವೆ ನಿರುದ್ಯೋಗದ ಪ್ರಮಾಣ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಅನ್ನೋ ಅಂಕಿಅಂಶವನ್ನ CMIE ಅಂದ್ರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ವರದಿ ಮಾಡಿದೆ. ಕಿಲ್ಲರ್ ಕೊರೋನಾ ಕಾಟದ ನಡುವೆ ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ನಿರುದ್ಯೋಗದ ಪ್ರಮಾಣದಲ್ಲಿ ಭಾರಿ ಏರಿಕೆಯನ್ನು ಕಂಡಿದೆ. 8.4% ನಿರುದ್ಯೋಗ ಪ್ರಮಾಣ ಏಪ್ರಿಲ್ ಮೊದಲ ವಾರಕ್ಕೆ 23% ಇನ್ನು ಉದ್ಯೋಗ ಪ್ರಮಾಣವೂ ಕೂಡ ಕುಸಿತವಾಗಿದೆ. ಮಾರ್ಚ್ನಲ್ಲಿ ಬರೋಬ್ಬರಿ 38.2% ಉದ್ಯೋಗ ಕುಸಿತ ಕಂಡಿದೆ. ಅಮೆರಿಕದಲ್ಲಿ 1,70,00,000 ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಮಗೆ ನಿರುದ್ಯೋಗ ಭತ್ಯೆ ಕೊಡಿ ಅಂತ ಅಲ್ಲಿನ ದುಡಿಯುವ ಜನ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ. ಇದೀಗ ನಮ್ಮ ಈ ದುಡಿಯುವ ಕೈಗಳು ದಯನೀಯ ಸ್ಥಿತಿಗೆ ತಲುಪಿದ್ದು ಸರ್ಕಾರದ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿವೆ.
ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಸದ್ಯಕ್ಕೆ ಕೊರೋನಾ ರುದ್ರನರ್ತನ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಿಲ್ಲ. ಸದ್ಯಕ್ಕೆ ಆರ್ಥಿಕತೆ ಕೂಡ ಸಹಜ ಸ್ಥಿತಿಗೆ ಬರುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ದುಡಿಯುವ ಕೈಗಳು ಕೆಲಸ ಕಳೆದುಕೊಂಡಾಗ ಏನು ಮಾಡಬೇಕು? ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ? ಬನ್ನಿ ನೋಡೋಣ. ಕೊರೋನಾ ಭೀತಿಯಿಂದಾಗಿ ಇಡೀ ಲೋಕವೇ ಸ್ತಬ್ಧವಾಗಿದೆ. ಅದೆಷ್ಟೋ ಮಂದಿ ತುತ್ತಿನ ಓಟಕ್ಕೂ ಪರದಾಡ್ತಿದ್ದಾರೆ. ಈ ನಡುವೆ ಮನೆಯಿಂದ ಕೆಲಸ ಮಾಡ್ತಿದ್ರು ಕಂಪನಿಗಳು ನೌಕರರಿಗೆ ಸಂಬಳ ಕೊಡ್ತಿಲ್ಲ. ಇನ್ನು ಕೆಲ ಕಂಪನಿಗಳು ಏಕಾಏಕಿ ತಮ್ಮ ನೌಕರರನ್ನ ಕಿತ್ತೊಗಿತಾ ಇವೆ. ಕೈಯಲ್ಲಿ ಕೆಲಸ ಇಲ್ಲ, ಇತ್ತ ಜೇಬಿನಲ್ಲಿ ಕಾಸು ಇಲ್ಲ. ಮುಂದೆ ಏನು ಗತಿ ಅನ್ನೋ ಸ್ಥಿತಿಗೆ ದುಡಿಯುವ ಕೈಗಳು ಬಂದಿವೆ. ತಿಂಗಳೆಲ್ಲ ದುಡಿದು ಮನೆ ಜವಾಬ್ದಾರಿ ಹೊತ್ತಿದ್ದವರೇ ಈಗ ಇನ್ನೊಬ್ಬರ ಬಳಿ ಹಣಕ್ಕಾಗಿ ಬೇಡುವ ಸ್ಥಿತಿ ಬಂದಿದೆ. ಇಂತಹ ಖಾಸಗಿ ಕಂಪನಿಗಳ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಉದ್ಯಮ ಕ್ಷೇತ್ರವನ್ನ ತುಂಬಾ ಹತ್ತಿರದಿಂದ ಗಮನಿಸ್ತಾ ಬಂದಿರೋ ಖ್ಯಾತ ಬ್ರ್ಯಾಂಡ್ ಗುರು ಹರೀಶ್ ಬಿಜೂರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಂತಹ ರೋಗಗಳು ಬಂದು ಹೋಗ್ತವೆ, ಆದ್ರೆ ಕಂಪನಿಗಳು ನೌಕರರನ್ನ ಕೆಲಸದಿಂದ ತೆಗೆದುಹಾಕೋದು ಸಮಂಜಸವಲ್ಲ. ಮನೆಯಿಂದ ಕೆಲಸ ಮಾಡೋರಿಗೆ ಪೂರ್ತಿ ಸಂಬಳ ಕೊಡ್ತೀವಿ ಅಂತ ಭರವಸೆಯನ್ನ ಕಂಪನಿಗಳು ನೀಡಬೇಕು ಅಂದ್ರು. ಯಾರು ಮನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮದು ಸ್ಯಾಲರಿ ಇಂಟ್ಯಾಕ್ಟ್ ಪ್ರೊಟೆಕ್ಟೆಡ್ ಇರುತ್ತೆ ಅಷ್ಟೇ ಹೇಳಿಬಿಟ್ರೆ ಸಾಕು. ಯಾಕಂದರೆ ನಮ್ಮ ಯಂಗ್ಸ್ಟರ್ಸ್ ಈಗ ಅದೇ ಕೇಳಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ತಾವು ಅದು ಹೇಳಿದ್ರೆ ಅವರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈಗ ನೋಡಿದ್ರೆ ಇತ್ತೀಚೆಗೆ ಇನ್ನೊಂದು ಕಾಟ ಶುರುವಾಗಿದೆ. ಅಂದರೆ ಭಾಳ ಜನರಿಗೆ ಈಗ ಕೆಲಸದಿಂದ ಬರ್ಖಾಸ್ತು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಕೆಲಸಕ್ಕೆ ಬರಬೇಡಿ, ಸಡನ್ಲಿ ಒಂದು ಪಿಂಕ್ ಸ್ಲಿಪ್ ಬರುತ್ತೆ ನಿಮಗೆ. ಇನ್ನು ಇಂಥ ಸಂದರ್ಭದಲ್ಲಿ ಕೆಲಸ ಕಳೆದುಕೊಂಡ ಯುವಕ ಯುವತಿಯರು ಧೃತಿಗೆಡಬಾರದು, ಧೈರ್ಯ ಕಳೆದುಕೊಳ್ಳಬಾರದು, ಜಿಗುಪ್ಸೆಗೊಳಗಾಗಬಾರದು. ದೈನಂದಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಈ ಮೂಲಕ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಸಮಾಜಶಾಸ್ತ್ರಜ್ಞರು ಯುವ ಸಮೂಹಕ್ಕೆ ಸಲಹೆ ನೀಡಿದ್ದಾರೆ. ಇವತ್ತಿನ ಪರಿಸ್ಥಿತಿನಲ್ಲಿ ಅದನ್ನು ನಿಭಾಯಿಸುವಂಥ ಧೈರ್ಯವನ್ನು ಅವ್ರು ಬೆಳೆಸ್ಕೊಳ್ಬೇಕು. ಇದು ಯಾರೋ ಒಬ್ಬರಿಗಾಗಿರೋದಲ್ಲ ಅಥವಾ ಒಂದು ದೇಶಕ್ಕಾಗಿರೋದಲ್ಲ, ಇದು ಇಡೀ ಪ್ರಪಂಚವನ್ನೇ ವ್ಯಾಪಿಸಿದೆ. ಸೊ ಹಾಗಾಗಿ ಇದೇ ಒಂದು ಪರಿಸ್ಥಿತಿ ಯಾವಾಗಲೂ ಮುಂದುವರಿಯೋದಿಲ್ಲ. ಸೊ ಈ ಪರಿಸ್ಥಿತಿ ಬದಲಾಗತ್ತೆ, ಇನ್ನೂ ಒಳ್ಳೆ ದಿನಗಳು ಬರುತ್ತೆ. ಸೊ ಹಾಗಾಗಿ ಯಾರು ಇದರಿಂದ ಏನು ಮನಃಶಾಂತಿನ ಕಳ್ಕೊಳ್ಳೋದಾಗಲಿ, ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳೋದಾಗಲಿ, ಜಿಗುಪ್ಸೆಗೊಳಗಾಗೋದಾಗಲಿ ಮಾಡಬಾರ್ದು. ಅವರು ಪ್ರತಿದಿನ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ಬೇಕು. ಈ ಸಮಯವನ್ನು ಅವರು ಸದುಪಯೋಗಪಡಿಸ್ಕೊಳ್ಬೇಕು. ದುಡಿಯುವ ಕೈಗಳನ್ನ ಕಣ್ಣಿಗೆ ಕಾಣದ ಕೊರೋನಾ ಕಚ್ಚುತ್ತಿದೆ. ಕೆಲಸ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ಡಿಗ್ರಿ, ಡಬಲ್ ಡಿಗ್ರಿ ಮಾಡಿದ ಯುವಕ ಯುವತಿಯರಿಗೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ದುಡಿದು ಮನೆ ಮಂದಿಯನ್ನೆಲ್ಲ ಖುಷಿಪಡಿಸ್ತಾ ಇದ್ದ ದುಡಿಯುವ ಕೈಗಳ ಪರಿಸ್ಥಿತಿ ದಯನೀಯವಾಗಿದೆ. ಈ ಬಗ್ಗೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಸಂಬಂಧಪಟ್ಟ ಇಲಾಖೆಗಳು ಎಚ್ಚರ ವಹಿಸಬೇಕು. ಏಕಾಏಕಿ ಕೆಲಸದಿಂದ ತೆಗೆದುಹಾಕುವ ಕಂಪನಿಗಳಿಗೆ ಚಾಟಿ ಬೀಸುವ ಕೆಲಸ ಆಗಬೇಕಿದೆ. ಹಾಗಾದ್ರೆ ಮಾತ್ರ ಇಂತಹ ದುಡಿಯುವ ಕೈಗಳಿಗೆ ನ್ಯಾಯ ಸಿಗುವಂತೆ ಆಗೋದು. ಇದೇ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.